ಕಥೆಯನ್ನ ನಂಬಿ ಅದನ್ನೇ ಮಾತಾಡ್ತಾ ಇದ್ರು. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಎಸ್ಐಟಿ ಕಚೇರಿಯಲ್ಲಿ ಇವತ್ತು ಅತಿ ದೊಡ್ಡ ತನಿಖೆ ನಡೆಯಲಿದೆ. ಬುರುಡೆ ಗ್ಯಾಂಗ್ ಪಾತ್ರಧಾರಿಗಳಿಗೆ ಸಂಕಷ್ಟ ಅಂತೂ ಕಾದಿದೆ. ರಣರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ಈ ತನಿಖೆ. ಇವತ್ತು ವಿಚಾರಣೆಗೆ ಅಸಲಿ ಪಾತ್ರಧಾರಿಗಳಿದ್ದಾರಲ್ಲ ಅವರೆಲ್ಲರೂ ಕೂಡ ಹಾಜರಾಗ್ತಾರೆ. ಹಾಗೆ ಸೂತ್ರಧಾರಿಗಳು ಕೂಡ ಹಾಜರಾಗ್ತಾರೆ. ಮಟ್ಟಣ್ಣನವರು ಜಯಂತ್, ವಿಠಲ್ ಗೌಡ, ಪ್ರದೀಪ್ ಗೌಡಗೆ ಇವತ್ತು ವಿಚಾರಣೆ ಇದೆ. ಹಾಗೆ ಯೂಟ್ಯೂಬರ್ಸ್ಗೂ ಕೂಡ ಈ ವಿಚಾರಣೆಯ ಬಿಸಿ ತಡ್ತಾ ಇದೆ. ಯೂಟ್ಯೂಬರ್ಸ್ಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ಮನಾಫ್ ಹಾಗೂ ಅಭಿಷೇಕ್. ಈ ಅಭಿಷೇಕ್ ಅದೇ ಕಾಡಿನಲ್ಲಿ ಓಡಾಡಿಕೊಂಡು ವಿಡಿಯೋವನ್ನ ಮಾಡಿ ತಾನು ಸತ್ಯವನ್ನ ಹೊರಗೆ ತರ್ತೀನಿ, ಸತ್ಯ ಶೋಧನೆಯನ್ನ ಮಾಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ತನ್ನ ಯೂಟ್ಯೂಬ್ನಲ್ಲಿ ಒಂದಷ್ಟು ವಿಡಿಯೋಗಳನ್ನ ಹರಿಬಿಟ್ಟಿದ್ದ. ಒಂದಷ್ಟು ವ್ಯೂಸ್ ಹಾಗೂ ಲೈಕ್ಸ್ಗಾಗಿ ಮಾಡಿದ್ದೆ ಅಂತ ಕಣ್ಣೀರು ಹಾಕದ ಇದೆ ಅಭಿಷೇಕ್. ಇವತ್ತು ಮತ್ತೆ ಆತನ ವಿಚಾರಣೆ ನಡೆಯುತ್ತೆ. ಅದೇ ರೀತಿಯಲ್ಲಿ ಮನಾಫ್ ವಿಚಾರಣೆ ಕೂಡ ನಡೆಯುತ್ತೆ. ಆತನು ಕೂಡ ಇದೇ ರೀತಿಯಾಗಿ ತನ್ನ ಯೂಟ್ಯೂಬ್ನಲ್ಲಿ ನಾನು ಸತ್ಯವನ್ನ ತೋರಿಸ್ತಾ ಇದ್ದೀನಿ ಅನ್ನುವಂತ ನಿಟ್ಟಿನಲ್ಲಿ ಮಾತಾಡಿ ಇದೇ ಕಾಡಿನಲ್ಲಿ, ಬಂಗ್ಲಗುಡ್ಡದ ಕಾಡಿನಲ್ಲಿ ಒಂದಷ್ಟು ವಿಡಿಯೋಸ್ ಅನ್ನ ಮಾಡಿದ್ದ. ಎಲ್ರಿಗೂ ಕೂಡ ತನಿಖೆಯ ಬಿಸಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಇಡೀ ಪ್ರಕರಣ ಮೇಜರ್ ಟರ್ನ್ ಅನ್ನ ಪಡೆದುಕೊಳ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅನ್ನಿಸ್ತಾ ಇರೋದು. ಅದರಲ್ಲೂ ಕೂಡ ಈ ಯೂಟ್ಯೂಬರ್ಸ್ 50ರಿಂದ 60 ಜನ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿ. ಅದರಲ್ಲೂ ಇವತ್ತಿನ ತನಿಖೆ ಪ್ರಮುಖ ಘಟ್ಟಕ್ಕೆ ಬರ್ತಾ ಇದೆ ಅನ್ನಿಸ್ತಾ ಇರುವಂತದ್ದು ವಿಠಲ್ ಗೌಡ ತನಿಖೆ. ಏನೇನ್ ಡೀಟೇಲ್ಸ್ ಇದೆ, ಇವತ್ತು ಏನೇನ್ ನಿರೀಕ್ಷೆಗಳನ್ನ ಮಾಡಬಹುದು ಅಂತ? ಅಶ್ವಿನಿ, ನೋಡಿ, ಇವತ್ತು ಪ್ರಮುಖವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 7 ಜನರು ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ. ಯೂಟ್ಯೂಬರ್ಗಳಾದಂತಹ ಸಮೀರ್ ಹಾಗೆ ಅಭಿಷೇಕ್, ಇವರ ಜೊತೆಯಲ್ಲಿ ಗಿರೀಶ್ ಮಟ್ಟಣ್ಣವರ್, ಜಯಂತ್, ಹಾಗೆ ಕೇರಳದಿಂದ ಬರ್ತಾ ಇರುವಂತಹ ಮನಾಫ್, ಹಾಗೆ ಪ್ರದೀಪ್ ಗೌಡ ಮತ್ತೆ ವಿಠಲ್ ಗೌಡ, ಈ ಇಷ್ಟೂ ಜನರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಗೆ ಹಾಜರಾಗ್ತಾರೆ. ಎಸ್ಐಟಿ ಅಧಿಕಾರಿಗಳು ಕೂಡ ಎಸ್ಐಟಿ ಕಚೇರಿಗೆ ಬರ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಪಿ ಜಿತೇಂದ್ರ ದಯಾಮ್ ಅವರು ಕೂಡ ಬರುವಂತಹ ನಿರೀಕ್ಷೆ ಇದೆ. ಎಸ್ಪಿ ಸೈಮನ್ ಅವರು ಕೂಡ ಬರುವಂತಹ ನಿರೀಕ್ಷೆ ಇದೆ. ಇಬ್ಬರು ಅಧಿಕಾರಿಗಳು ಇವತ್ತು ಎಲ್ಲರನ್ನೂ ಕೂಡ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಇವತ್ತು ವಿಠಲ್ ಗೌಡ ತೋರಿಸಿದಂತಹ ಜಾಗ ಏನಿದೆ ಬಂಗ್ಲಾಗುಡ್ಡ, ಆ ಬಂಗ್ಲಾಗುಡ್ಡಕ್ಕೂ ಕೂಡ ಹೋಗಿ ಮಧ್ಯಾಹ್ನದ ನಂತರ ಅಲ್ಲಿ ಸ್ಥಳ ಅಂದ್ರೆ ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಾಗಿ ಇವತ್ತು ಕಾದ್ ನೋಡಬೇಕು. ಒಂದು ವೇಳೆ ಇವತ್ತು ಆ ಸ್ಥಳ ಮಹಾಜರನ್ನ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಆಗ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಬೇಕಾಗುತ್ತೆ. ಒಂದು ವೇಳೆ ಅವರು ಬಿಸಿ ಇದ್ರೆ ಅಥವಾ ಬೇರೆ ಕೆಲಸದಲ್ಲಿ ಕಾರ್ಯನಿರತರಾಗಿದ್ರೆ ಬೆಳ್ತಂಗಡಿ ತಹಶೀಲ್ದಾರನ್ನ ಕರೆದುಕೊಂಡು ಹೋಗಿ ಅವರ ಸಕ್ಷಮದಲ್ಲಿ ಉತ್ಖನನ ಮಾಡೋದಕ್ಕೆ ಎಸ್ಐಟಿ ತನಿಖಾ ತಂಡ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ. ಕಥೆಯನ್ನ ನಂಬಿ ಅದನ್ನೇ ಮಾತಾಡ್ತಾ ಇದ್ರು. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಎಸ್ಐಟಿ ಕಚೇರಿಯಲ್ಲಿ ಇವತ್ತು ಅತಿ ದೊಡ್ಡ ತನಿಖೆ ನಡೆಯಲಿದೆ. ಬುರುಡೆ ಗ್ಯಾಂಗ್ ಪಾತ್ರಧಾರಿಗಳಿಗೆ ಸಂಕಷ್ಟ ಅಂತೂ ಕಾದಿದೆ. ರಣರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ಈ ತನಿಖೆ. ಇವತ್ತು ವಿಚಾರಣೆಗೆ ಅಸಲಿ ಪಾತ್ರಧಾರಿಗಳಿದ್ದಾರಲ್ಲ ಅವರೆಲ್ಲರೂ ಕೂಡ ಹಾಜರಾಗ್ತಾರೆ. ಹಾಗೆ ಸೂತ್ರಧಾರಿಗಳು ಕೂಡ ಹಾಜರಾಗ್ತಾರೆ. ಮಟ್ಟಣ್ಣನವರು ಜಯಂತ್, ವಿಠಲ್ ಗೌಡ, ಪ್ರದೀಪ್ ಗೌಡಗೆ ಇವತ್ತು ವಿಚಾರಣೆ ಇದೆ. ಹಾಗೆ ಯೂಟ್ಯೂಬರ್ಸ್ಗೂ ಕೂಡ ಈ ವಿಚಾರಣೆಯ ಬಿಸಿ ತಡ್ತಾ ಇದೆ. ಯೂಟ್ಯೂಬರ್ಸ್ಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ಮನಾಫ್ ಹಾಗೂ ಅಭಿಷೇಕ್. ಈ ಅಭಿಷೇಕ್ ಅದೇ ಕಾಡಿನಲ್ಲಿ ಓಡಾಡಿಕೊಂಡು ವಿಡಿಯೋವನ್ನ ಮಾಡಿ ತಾನು ಸತ್ಯವನ್ನ ಹೊರಗೆ ತರ್ತೀನಿ, ಸತ್ಯ ಶೋಧನೆಯನ್ನ ಮಾಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ತನ್ನ ಯೂಟ್ಯೂಬ್ನಲ್ಲಿ ಒಂದಷ್ಟು ವಿಡಿಯೋಗಳನ್ನ ಹರಿಬಿಟ್ಟಿದ್ದ. ಒಂದಷ್ಟು ವ್ಯೂಸ್ ಹಾಗೂ ಲೈಕ್ಸ್ಗಾಗಿ ಮಾಡಿದ್ದೆ ಅಂತ ಕಣ್ಣೀರು ಹಾಕದ ಇದೆ ಅಭಿಷೇಕ್. ಇವತ್ತು ಮತ್ತೆ ಆತನ ವಿಚಾರಣೆ ನಡೆಯುತ್ತೆ. ಅದೇ ರೀತಿಯಲ್ಲಿ ಮನಾಫ್ ವಿಚಾರಣೆ ಕೂಡ ನಡೆಯುತ್ತೆ. ಆತನು ಕೂಡ ಇದೇ ರೀತಿಯಾಗಿ ತನ್ನ ಯೂಟ್ಯೂಬ್ನಲ್ಲಿ ನಾನು ಸತ್ಯವನ್ನ ತೋರಿಸ್ತಾ ಇದ್ದೀನಿ ಅನ್ನುವಂತ ನಿಟ್ಟಿನಲ್ಲಿ ಮಾತಾಡಿ ಇದೇ ಕಾಡಿನಲ್ಲಿ, ಬಂಗ್ಲಗುಡ್ಡದ ಕಾಡಿನಲ್ಲಿ ಒಂದಷ್ಟು ವಿಡಿಯೋಸ್ ಅನ್ನ ಮಾಡಿದ್ದ. ಎಲ್ರಿಗೂ ಕೂಡ ತನಿಖೆಯ ಬಿಸಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಇಡೀ ಪ್ರಕರಣ ಮೇಜರ್ ಟರ್ನ್ ಅನ್ನ ಪಡೆದುಕೊಳ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅನ್ನಿಸ್ತಾ ಇರೋದು. ಅದರಲ್ಲೂ ಕೂಡ ಈ ಯೂಟ್ಯೂಬರ್ಸ್ 50ರಿಂದ 60 ಜನ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿ. ಅದರಲ್ಲೂ ಇವತ್ತಿನ ತನಿಖೆ ಪ್ರಮುಖ ಘಟ್ಟಕ್ಕೆ ಬರ್ತಾ ಇದೆ ಅನ್ನಿಸ್ತಾ ಇರುವಂತದ್ದು ವಿಠಲ್ ಗೌಡ ತನಿಖೆ. ಏನೇನ್ ಡೀಟೇಲ್ಸ್ ಇದೆ, ಇವತ್ತು ಏನೇನ್ ನಿರೀಕ್ಷೆಗಳನ್ನ ಮಾಡಬಹುದು ಅಂತ?
ಅಶ್ವಿನಿ ನೋಡಿ, ಇವತ್ತು ಪ್ರಮುಖವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 7 ಜನರು ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ. ಯೂಟ್ಯೂಬರ್ಗಳಾದಂತಹ ಸಮೀರ್ ಹಾಗೆ ಅಭಿಷೇಕ್, ಇವರ ಜೊತೆಯಲ್ಲಿ ಗಿರೀಶ್ ಮಟ್ಟಣ್ಣವರ್, ಜಯಂತ್ ಹಾಗೆ ಕೇರಳದಿಂದ ಬರ್ತಾ ಇರುವಂತಹ ಮನಾಫ್ ಹಾಗೆ ಪುರಂದರಗೌಡ್, ಪ್ರದೀಪ್ ಗೌಡ ಮತ್ತೆ ವಿಠಲ್ ಗೌಡ, ಈ ಇಷ್ಟೂ ಜನರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಗೆ ಹಾಜರಾಗ್ತಾರೆ. ಎಸ್ಐಟಿ ಅಧಿಕಾರಿಗಳು ಕೂಡ ಎಸ್ಐಟಿ ಕಚೇರಿಗೆ ಬರ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಪಿ ಜಿತೇಂದ್ರ ದಯಾಮ್ ಅವರು ಕೂಡ ಬರುವಂತಹ ನಿರೀಕ್ಷೆ ಇದೆ. ಎಸ್ಪಿ ಸೈಮನ್ ಅವರು ಕೂಡ ಬರುವಂತಹ ನಿರೀಕ್ಷೆ ಇದೆ. ಇಬ್ಬರು ಅಧಿಕಾರಿಗಳು ಇವತ್ತು ಎಲ್ಲರನ್ನೂ ಕೂಡ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಇವತ್ತು ವಿಠಲ್ ಗೌಡ ತೋರಿಸಿದಂತಹ ಜಾಗ ಏನಿದೆ ಬಂಗ್ಲಾಗುಡ್ಡ, ಆ ಬಂಗ್ಲಾಗುಡ್ಡಕ್ಕೂ ಕೂಡ ಹೋಗಿ ಮಧ್ಯಾಹ್ನದ ನಂತರ ಅಲ್ಲಿ ಸ್ಥಳ ಮಹಜ ಅಂದ್ರೆ ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಾಗಿ ಇವತ್ತು ಕಾದು ನೋಡಬೇಕು. ಒಂದು ವೇಳೆ ಇವತ್ತು ಆ ಸ್ಥಳ ಮಹಾಜರನ್ನ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಆಗ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಬೇಕಾಗುತ್ತೆ. ಒಂದು ವೇಳೆ ಅವರು ಬಿಸಿ ಇದ್ರೆ ಅಥವಾ ಬೇರೆ ಕೆಲಸದಲ್ಲಿ ಕಾರ್ಯನಿರತರಾಗಿದ್ರೆ ಬೆಳ್ತಂಗಡಿ ತಹಶೀಲ್ದಾರನ್ನ ಕರೆದುಕೊಂಡು ಹೋಗಿ ಅವರ ಸಕ್ಷಮದಲ್ಲಿ ಉತ್ಖನನ ಮಾಡೋದಕ್ಕೆ ಎಸ್ಐಟಿ ತನಿಖಾ ತಂಡ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ. ಕಥೆಯನ್ನ ನಂಬಿ ಅದನ್ನೇ ಮಾತಾಡ್ತಾ ಇದ್ರು. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಎಸ್ಐಟಿ ಕಚೇರಿಯಲ್ಲಿ ಇವತ್ತು ಅತಿ ದೊಡ್ಡ ತನಿಖೆ ನಡೆಯಲಿದೆ. ಬುರುಡೆ ಗ್ಯಾಂಗ್ ಪಾತ್ರಧಾರಿಗಳಿಗೆ ಸಂಕಷ್ಟ ಅಂತೂ ಕಾದಿದೆ. ರಣರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ಈ ತನಿಖೆ. ಇವತ್ತು ವಿಚಾರಣೆಗೆ ಅಸಲಿ ಪಾತ್ರಧಾರಿಗಳಿದ್ದಾರಲ್ಲ ಅವರೆಲ್ಲರೂ ಕೂಡ ಹಾಜರಾಗ್ತಾರೆ. ಹಾಗೆ ಸೂತ್ರಧಾರಿಗಳು ಕೂಡ ಹಾಜರಾಗ್ತಾರೆ. ಮಟ್ಟಣ್ಣನವರು, ಜಯಂತ್, ವಿಠಲ್ ಗೌಡ, ಪ್ರದೀಪ್ ಗೌಡಗೆ ಇವತ್ತು ವಿಚಾರಣೆ ಇದೆ. ಹಾಗೆ ಯೂಟ್ಯೂಬರ್ಸ್ಗೂ ಕೂಡ ಈ ವಿಚಾರಣೆಯ ಬಿಸಿ ತಡ್ತಾ ಇದೆ. ಯೂಟ್ಯೂಬರ್ಸ್ಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ಮನಾಫ್ ಹಾಗೂ ಅಭಿಷೇಕ್. ಈ ಅಭಿಷೇಕ್ ಅದೇ ಕಾಡಿನಲ್ಲಿ ಓಡಾಡಿಕೊಂಡು ವಿಡಿಯೋವನ್ನ ಮಾಡಿ ತಾನು ಸತ್ಯವನ್ನ ಹೊರಗೆ ತರ್ತೀನಿ, ಸತ್ಯ ಶೋಧನೆಯನ್ನ ಮಾಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ತನ್ನ ಯೂಟ್ಯೂಬ್ನಲ್ಲಿ ಒಂದಷ್ಟು ವಿಡಿಯೋಗಳನ್ನ ಹರಿಬಿಟ್ಟಿದ್ದ. ಒಂದಷ್ಟು ವ್ಯೂಸ್ ಹಾಗೂ ಲೈಕ್ಸ್ಗಾಗಿ ಮಾಡಿದ್ದೆ ಅಂತ ಕಣ್ಣೀರು ಹಾಕದ ಇದೇ ಅಭಿಷೇಕ್. ಇವತ್ತು ಮತ್ತೆ ಆತನ ವಿಚಾರಣೆ ನಡೆಯುತ್ತೆ. ಅದೇ ರೀತಿಯಲ್ಲಿ ಮನಾಫ್ ವಿಚಾರಣೆ ಕೂಡ ನಡೆಯುತ್ತೆ. ಆತನು ಕೂಡ ಇದೇ ರೀತಿಯಾಗಿ ತನ್ನ ಯೂಟ್ಯೂಬ್ನಲ್ಲಿ ನಾನು ಸತ್ಯವನ್ನ ತೋರಿಸ್ತಾ ಇದ್ದೀನಿ ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡಿ ಇದೇ ಕಾಡಿನಲ್ಲಿ, ಬಂಗ್ಲಾಗುಡ್ಡದ ಕಾಡಿನಲ್ಲಿ ಒಂದಷ್ಟು ವಿಡಿಯೋಸ್ ಅನ್ನ ಮಾಡಿದ್ದ. ಎಲ್ರಿಗೂ ಕೂಡ ತನಿಖೆಯ ಬಿಸಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಇಡೀ ಪ್ರಕರಣ ಮೇಜರ್ ಟರ್ನ್ ಅನ್ನ ಪಡೆದುಕೊಳ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅನ್ನಿಸ್ತಾ ಇರೋದು. ಅದರಲ್ಲೂ ಕೂಡ ಈ ಯೂಟ್ಯೂಬರ್ಸ್ 50ರಿಂದ 60 ಜನ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿ. ಅದರಲ್ಲೂ ಇವತ್ತಿನ ತನಿಖೆ ಪ್ರಮುಖ ಘಟ್ಟಕ್ಕೆ ಬರ್ತಾ ಇದೆ ಅನ್ನಿಸ್ತಾ ಇರುವಂತದ್ದು ವಿಠಲ್ ಗೌಡ ತನಿಖೆ. ಏನೇನ್ ಡೀಟೇಲ್ಸ್ ಇದೆ, ಇವತ್ತು ಏನೇನ್ ನಿರೀಕ್ಷೆಗಳನ್ನ ಮಾಡಬಹುದು ಅಂತ? ಅಶ್ವಿನಿ ನೋಡಿ, ಇವತ್ತು ಪ್ರಮುಖವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 7 ಜನರು ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ. ಯೂಟ್ಯೂಬರ್ಗಳಾದಂತಹ ಸಮೀರ್ ಹಾಗೆ ಅಭಿಷೇಕ್, ಇವರ ಜೊತೆಯಲ್ಲಿ ಗಿರೀಶ್ ಮಟ್ಟಣ್ಣವರ್, ಜಯಂತ್ ಹಾಗೆ ಕೇರಳದಿಂದ ಬರ್ತಾ ಇರುವಂತಹ ಮನಾಫ್ ಹಾಗೆ ಪುರಂದರಗೌಡ್, ಪ್ರದೀಪ್ ಗೌಡ ಮತ್ತೆ ವಿಠಲ್ ಗೌಡ, ಈ ಇಷ್ಟೂ ಜನರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಗೆ ಹಾಜರಾಗ್ತಾರೆ. ಎಸ್ಐಟಿ ಅಧಿಕಾರಿಗಳು ಕೂಡ ಎಸ್ಐಟಿ ಕಚೇರಿಗೆ ಬರ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಪಿ ಜಿತೇಂದ್ರ ದಯಾಮ್ ಅವರು ಕೂಡ ಬರುವಂತಹ ನಿರೀಕ್ಷೆ ಇದೆ. ಎಸ್ಪಿ ಸೈಮನ್ ಅವರು ಕೂಡ ಬರುವಂತಹ ನಿರೀಕ್ಷೆ ಇದೆ. ಇಬ್ಬರು ಅಧಿಕಾರಿಗಳು ಇವತ್ತು ಎಲ್ಲರನ್ನೂ ಕೂಡ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಇವತ್ತು ವಿಠಲ್ ಗೌಡ ತೋರಿಸಿದಂತಹ ಜಾಗ ಏನಿದೆ ಬಂಗ್ಲಾಗುಡ್ಡ, ಆ ಬಂಗ್ಲಾಗುಡ್ಡಕ್ಕೂ ಕೂಡ ಹೋಗಿ ಮಧ್ಯಾಹ್ನದ ನಂತರ ಅಲ್ಲಿ ಸ್ಥಳ ಮಹಜ ಅಂದ್ರೆ ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಾಗಿ ಇವತ್ತು ಕಾದು ನೋಡಬೇಕು. ಒಂದು ವೇಳೆ ಇವತ್ತು ಆ ಸ್ಥಳ ಮಹಾಜರನ್ನ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಆಗ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಬೇಕಾಗುತ್ತೆ. ಒಂದು ವೇಳೆ ಅವರು ಬಿಸಿ ಇದ್ರೆ ಅಥವಾ ಬೇರೆ ಕೆಲಸದಲ್ಲಿ ಕಾರ್ಯನಿರತರಾಗಿದ್ರೆ ಬೆಳ್ತಂಗಡಿ ತಹಶೀಲ್ದಾರನ್ನ ಕರೆದುಕೊಂಡು ಹೋಗಿ ಅವರ ಸಕ್ಷಮದಲ್ಲಿ ಉತ್ಖನನ ಮಾಡೋದಕ್ಕೆ ಎಸ್ಐಟಿ ತನಿಖಾ ತಂಡ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ.